ಸ್ನೇಹಿತರೆ ನಮಸ್ಕಾರ. ಕೆಸೆಟ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವಿಷಯದ ಆಧುನಿಕ ಕನ್ನಡ ಗದ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ನವೋದಯ, ಪ್ರಗತಿಶೀಲ ಹಾಗೂ ನವ್ಯ ಕಾಲಘಟ್ಟದಲ್ಲಿನ ಪ್ರಮುಖವಾದಂಥ ಕಥೆಗಾರರು, ಕಥಾ ಸಂಕಲನಗಳು ಹಾಗೂ ಕಥೆಗಳನ್ನು ನೋಡ್ತಾ ಹೋದ್ವಿ. ಈ ಸರಣಿಯಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಕಾಲಘಟ್ಟದ ಪ್ರಮುಖವಾದಂಥ ಕಥೆಗಾರರು, ಅವರ ಕಥಾ ಸಂಕಲನಗಳು ಹಾಗೂ ಕಥೆಗಳು ಮತ್ತು ಕೆಲವೊಂದು ಕಥೆಗಳ ಆಶಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. 1929ರಲ್ಲಿ ನವಯುಗ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಎಂ ವಿಠಲ ಹೆಗಡೆಯವರ ವಿಚಾರಣೆ ಅಥವಾ ಅಪರಾಧಿ ಯಾರು ಅನ್ನುವಂಥ ಕತೆ ದಲಿತ ಸಂವೇದನೆಯುಳ್ಳಂತಹ ಮೊದಲ ಕಥೆ ಅಂತೇಳಿ ಗುರುತಿಸಲಾಗಿದೆ. ಟೇಂಗ್ಸೆ ಗೋವಿಂದರಾಯರು ವಸಾಹತುಶಾಹಿ ಸಂದರ್ಭದಲ್ಲಿ ಜಾತಿಯ ಹೆಸರಿನಲ್ಲಿ ನಡೆಯುವ ಕ್ರೌರ್ಯವನ್ನು ಚಿತ್ರಿಸುವ ಚಪ್ಪರ್ ಬಂದ್ ಎಂಬ ಕಥೆಯನ್ನು ಬರೆದಂಥವರು. ಆನಂದ ಕಂದ ಅವರ ಮಾಲ್ಕಿ ಹಕ್ಕು, ಜೆ.ಬಿ. ಜೋಶಿಯವರ ಡೂಗಜ್ಜನ ಬಹಿಷ್ಕಾರ, ಕುವೆಂಪು ಅವರ ಸಾಲದ ಮಗು, ಕೊರಡ್ಕರ್ ಶ್ರೀನಿವಾಸರಾಯರ ದನಿಯರ ಸತ್ಯನಾರಾಯಣ, ಭಾರತೀ ಪ್ರಿಯರ ಮೋಚಿ, ಮಾಸ್ತಿಯವರ ವೆಂಕಟಿಗನ ಹೆಂಡತಿ, ಆನಕ್ರು ಅವರ ಅನ್ನದ ಕೂಗು, ನಿರಂಜನ ಅವರ ಕೊನೆಯ ಗಿರಾಕಿ, ಕಟಮಾಗಿಯವರ ಜೀವನ ಕಲೆ ಇವು ಆರಂಭದಲ್ಲಿ ದಲಿತೇತರು ಬರೆದಂತಹ ದಲಿತ ಸಂವೇದನೆಯುಳ್ಳಂಥ ಪ್ರಮುಖ ಕಥೆಗಳು. ಮೊದಲನೇದಾಗಿ ದೇವನೂರು ಮಹಾದೇವ ಅವರು 1975ರಲ್ಲಿ ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾ ಸಂಕಲನ ಪ್ರಕಟ ಆಗತ್ತೆ. ಇದರಲ್ಲಿ 7 ಕಥೆಗಳಿದ್ದಾವೆ. ಈ ಸಂಕಲನದ ಅಮಾಸ, ಡಾಂಬರು ಬಂದುದು, ಮಾರಿಕೊಂಡವರು, ಗ್ರಸ್ತ, ಒಂದು ದಹನದ ಕತೆ, ದತ್ತ, ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಇತ್ಯಾದಿ ಕಥೆಗಳು ನಂಜನಗೂಡು ಪರಿಸರದ ಭಾಷೆಯಲ್ಲಿ ರಚನೆಗೊಂಡಿದ್ದಾವೆ. ಈ ಸಂಕಲನದ ಮೂಲಕ ದಲಿತ ಸಮುದಾಯದ ಅನುಭವಗಳು ಕಥೆಯ ಸ್ವರೂಪವನ್ನು ಪಡಿತಾ ಹೋದವು. ದೇವನೂರು ಮಹಾದೇವ ಅವರ ದ್ಯಾವನೂರು ಸಂಕಲನವು ಪ್ರಕಟ ಆದ ನಂತರದಲ್ಲಿ ಬೆಸಗರಹಳ್ಳಿ ರಾಮಣ್ಣ, ಬರಗೂರು ರಾಮಚಂದ್ರಪ್ಪ, ಕಾಳೇಗೌಡ ನಾಗಾವರ, ಬೀಚನಹಳ್ಳಿ ಕರಿಗೌಡ, ಕಾತ ಚಿಕ್ಕಣ್ಣ, ಜಾಣಗೆರೆ ವೆಂಕಟರಾಯರು, ಆರ್ಜಿಹಳ್ಳಿ ನಾಗರಾಜ್ ಮೊದಲಾದವರು ದಲಿತ ಸಮುದಾಯದ ನೋವು ನಲಿವುಗಳನ್ನು ಕಥೆಯಾಗಿ ತಮ್ಮ ಬರಹಗಳಲ್ಲಿ ಬಿಂಬಿಸ್ತಾ ಹೋದರು. ಬರಗೂರು ರಾಮಚಂದ್ರಪ್ಪ ಸಣ್ಣ ಕಥೆಯನ್ನು ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿಸಿಕೊಂಡಂಥ ಬರಗೂರು ರಾಮಚಂದ್ರಪ್ಪನವರು ಸುಂಟರಗಾಳಿ, ಕಪ್ಪು ನೆಲದ ಕೆಂಪು ಕಾಯಿ, ಬಯಲಾಟದ ಭೀಮಣ್ಣ, ಒಂದು ಊರಿನ ಕಥೆಗಳು ಈ ಸಂಕಲನಗಳನ್ನು ಹೊರತಂದಿದ್ದಾರೆ. ಬರಗೂರರ ಸಮಗ್ರ ಕಥೆಗಳು ಮತ್ತು ನೀಳಗತೆಗಳ ಸಂಕಲನ ಜನಪದ 2004ರಲ್ಲಿ ಪ್ರಕಟ ಆಗಿದೆ. ಇದರಲ್ಲಿ 26 ಕಥೆಗಳಿವೆ. ಮಳೆ, ಸೂರ್ಯ, ಅವನು ನಪುಂಸಕ, ಸಂಸ್ಕಾರ, ಸ್ಫೋಟ ಇವರ ಗಮನಾರ್ಹವಾದಂಥ ಕಥೆಗಳು. ರಾಜಶೇಖರ ನೀರಮಾನ್ವಿ ದಲಿತ ಬಂಡಾಯದ ಪ್ರಭಾವದಿಂದ ಕಥಾರಚನೆಗೆ ಒಳಗಾದಂಥ ರಾಜಶೇಖರ ನೀರಮಾನ್ವಿಯವರು ಹಂಗಿನರ ಮನೆಯ ಹೊರಗೆ, ಕರ್ಪೂರದ ಹಾದಿಯಲ್ಲಿ ಮತ್ತು ಸಮಗ್ರ ಕಥೆಗಳು ಅನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಚೆನ್ನಪ್ಪ ವಾಲಿಕಾರ ಹೈದರಾಬಾದ್ ಕರ್ನಾಟಕದ ಕಟು ವಾಸ್ತವಗಳನ್ನು ಕಥೆಗಳಲ್ಲಿ ನಿರೂಪಿಸಿದಂಥವರು ಚೆನ್ನಣ್ಣ ವಾಲಿಕಾರರು.
ಕುತ್ತದಲ್ಲಿ ಕುದ್ದವರ ಕಥೆಗಳು, ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಬೋಧಿ ವೃಕ್ಷದ ಹೂಗಳು ಅನ್ನುವಂಥ ಕಥಾ ಸಂಕಲನಗಳನ್ನು ಇವರು ಹೊರ ತಂದಿದ್ದಾರೆ. 2003ರಲ್ಲಿ ಇವರ ಸಮಗ್ರ ಕಥಾ ಸಂಪುಟ ಪ್ರಕಟ ಆಗುತ್ತೆ. ಸಾವಾಜಿ ಕಾಡಿತ್ತು ಮಾಯೆ, ಚುನಾವಣೆ ಎಂಬ ಸೂಳೆ, ಹೆಪ್ಪುಗಟ್ಟಿದ ಸಮುದ್ರ, ಮಹಾಭಾರತದ ಭೀಮ, ಅಮ್ಮಕ್ಕಾಯಿ, ಕೂಸು, ಕೆಸರಲ್ಲಿ ಕೆಸರಾಗಿ ಹೋದ ಕಮಲ, ನಾಯಕನು ಮತ್ತವನ ಹೆಂಡತಿ, ಸಂಗೀತ, ನರ್ತಕಿ ಮತ್ತು ನಾನು ಇವು ಚೆನ್ನಣ್ಣ ವಾಲಿಕಾರರ ಪ್ರಮುಖವಾದಂಥ ಕಥೆಗಳು. ಇನ್ನು ಕುಮ್ವಿ ವೀರಭದ್ರಪ್ಪ, ಕುಮ್ವಿ ಅಂತಲೇ ಅವರು ಪ್ರಸಿದ್ಧರಾದಂಥವರು. ತಮ್ಮ ಆಕರ್ಷಕ ಬರವಣಿಗೆಯಿಂದ ದಲಿತ ಬಂಡಾಯ ಕಥೆಗಾರರಲ್ಲಿ ವಿಶಿಷ್ಟರಾದಂಥವರು ಕುಮ್ವಿಯವರು. ಇವರ ಮೊದಲ ಕತೆ ಬಲಿ 1976ರಲ್ಲಿ ಪ್ರಕಟ ಆಗುತ್ತೆ. 1985ರಿಂದ 2007ರ ಅವಧಿಯಲ್ಲಿ ಇನ್ನಾದರೂ ಸಾಯಬೇಕು, ಕುಮ್ಮಿ ಕಥೆಗಳು, ಡೋಮ ಮತ್ತು ಇತರ ಕಥೆಗಳು, ಭಗವತಿ ಕಾಡು, ನಿಜಲಿಂಗ, ಸುಶೀಲ ಎಂಬ ನಾಯಿಯು, ವಾಗಿಲಿ ಎಂಬ ಗಾಮವು, ಅಪೂರ್ವ ಚಿಂತಾಮಣಿ ಕತೆ, ಬಳ್ಳಾರಿ ವಿಚಿತ್ರಂ, ಕೊಳೆ ಎನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಕುಮ್ಮಿ ಅವರ ಸಮಗ್ರ ಕಥೆಗಳ ಸಂಕಲನ 2010ರಲ್ಲಿ ಬರೀ ಕಥೆಯಲ್ಲೋ ಅಣ್ಣ ಅನ್ನುವಂಥ ಶೀರ್ಷಿಕೆಯಲ್ಲಿ ಪ್ರಕಟ ಆಗುತ್ತೆ. ಎಂಟರ್ ದಿ ಡ್ರ್ಯಾಗನ್ ಅನ್ನುವಂಥ ಕಥಾ ಸಂಕಲನ 2013ರಲ್ಲಿ ಪ್ರಕಟ ಆಯಿತು. ಇವರ ಕಥೆಗಳಲ್ಲಿ ಶ್ರೀಮಂತರ ಅಟ್ಟಹಾಸ, ನಿರ್ಗತಿಕರ ದಾರುಣತೆ, ಆಕ್ರೋಶ, ಆರ್ಭಟಗಳು ಚಿತ್ರಿತ ಆಗಿದ್ದಾವೆ. ದೇವರ ಹೆಣ, ಕಳೇಬರ, ಕತೆ ಹೇಳು ಕರಿಯಣ್ಣ, ಕುಡಾಲ ಕಾಡು ಸೋಸಿದ, ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ, ಕಿವುಡ ನಾಯಿಯಾದ ಪ್ರಸಂಗ, ಎಲುಗನೆಂಬ ಕೊರಚನು, ಚೌಡನೆಂಬ ಹಂದಿಯು, ಎಂಜಲು ಬೇಟೆ, ಮೊಲವೇ ಸಿಂಹಮಂ ಕೊಂದ ಕತೆ, ಮಂಜಿಯ ಮಾಯಾ ಬಜಾರ್, ಕುಬುಸ, ಭಗವತಿ ಕಾಡು, ನೆರಳು, ನಿಜಲಿಂಗ, ರತ್ನ ಎಂಬ ಹುಡುಗಿಯು, ಉಗಾದಿ ಎಂಬ ಆಟವು, ಹುಗ್ಗಿ ಇವು ಕುಮ್ಮಿಯವರ ಪ್ರಮುಖ ಕಥೆಗಳು. ಬಿ.ಟಿ. ಲಲಿತಾ ನಾಯಕ್ ಲಂಬಾಣಿ ಜನಾಂಗದ ಸಂಸ್ಕೃತಿ ಮತ್ತು ಸಾಮಾಜಿಕ ಸಂಗತಿಗಳನ್ನು ಪರಿಚಯಿಸಿದಂಥ ಕಥೆಗಾರ್ತಿ ಬಿ.ಟಿ. ಲಲಿತಾ ನಾಯಕ್ ಅವರು 1989ರಲ್ಲಿ ಅವರ ಹಬ್ಬ ಮತ್ತು ಬಲಿ ಕಥಾ ಸಂಕಲನ ಹೊರಬರುತ್ತೆ. ಇದರಲ್ಲಿ 11 ಕಥೆಗಳಿದ್ದಾವೆ. ಮೊಗಳ್ಳಿ ಗಣೇಶ್ ದಲಿತ ಬರಹಗಾರರಲ್ಲಿ ಪ್ರಮುಖರಾದಂಥ ಮೊಗಳ್ಳಿ ಗಣೇಶ್ ಅವರು 1992ರಿಂದ 2008ರ ಅವಧಿಯಲ್ಲಿ ಬುಗುರಿ, ಅತ್ತೆ, ಭೂಮಿ, ಮಣ್ಣು, ಕನ್ನೆಮಳೆ ಎನ್ನುವಂಥ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಬುಗುರಿ ಇವರ ಮೊದಲ ಕಥಾ ಸಂಕಲನ. ಇದರಲ್ಲಿ ಒಂದು ಹಳೆಯ ಚಡ್ಡಿ, ನನ್ನ ಅಜ್ಜನಿಗೊಂದು ಆಸೆ ಇತ್ತು, ಈ ಮೇಳ ಕುಂಟೇನೆಯ ಕೊನೆ, ಬುಗುರಿ ಮೊದಲಾದ ಕಥೆಗಳು ಇದರಲ್ಲಿದ್ದಾವೆ. ಬುಗುರಿ ಇವರಿಗೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಂಥ ಕತೆ. ಅತ್ತೆ ಸಂಕಲನದಲ್ಲಿ 10 ಕಥೆಗಳಿದ್ದಾವೆ. ಈ ಸಂಕಲನದ ಭತ್ತ, ಅತ್ತೆ ಮೊದಲಾದ ಕಥೆಗಳು ದಲಿತ ಸಂವೇದನೆಯನ್ನು ಸಾರ್ತವೆ. ಭೂಮಿ ಸಂಕಲನದಲ್ಲಿ 14 ಕಥೆಗಳಿದ್ದಾವೆ. ತೋಪು ಈ ಸಂಕಲನದ ಪ್ರಮುಖವಾದಂಥ ಕಥೆ. ಕುಕ್ಕರಹಳ್ಳಿ ಬಸವರಾಜ ದಲಿತ ಬಂಡಾಯದ ಪ್ರಭಾವದಿಂದ ಕುಕ್ಕರಹಳ್ಳಿ ಬಸವರಾಜ ಅವರು ಮೋಕಾರ, ಪುನಗ, ಜೀವಾಳ, ಬಾಳಾಟ ಅನ್ನುವಂಥ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಮನಜ ಮಾನ ಜವರಯ್ಯನವರು 1998ರಲ್ಲಿ ಬುರುಡೆಗೆ ಸ್ವರ್ಗ ಅನ್ನುವಂಥ ಸಂಕಲನವನ್ನು ಹೊರತರ್ತಾರೆ. ಇದರಲ್ಲಿ ಬುರುಡೆಗೆ ಸ್ವರ್ಗ,
ಎಡೆ ಅನ್ನ, ಒಂದು ತೊಡಕಿನ ಕತೆ, ಸ್ಫೋಟ, ಕಾಲ ಮೊದಲಾದ 10 ಕಥೆಗಳಿದ್ದಾವೆ. ಅರವಿಂದ ಮಾಲಗತ್ತಿ 2000ನೇ ಇಸ್ವಿಯಲ್ಲಿ ಅರವಿಂದ ಮಾಲಗತ್ತಿಯವರ ಮುಗಿಯದ ಕಥೆಗಳು ಸಂಕಲನ ಪ್ರಕಟ ಆಗತ್ತೆ. ಈ ಸಂಕಲನದಲ್ಲಿ ತೂತಿನ ದುಡ್ಡು ಮತ್ತು ನೀರು, ಅಹಿಂಸಾ ಚಪ್ಲಿಯ ಅಯ್ಯಪ್ಪ, ಮೌನ ನುಂಗಿದ ಮಾತುಗಳು, ಮುಂಡನ, ಬಹಿಷ್ಕಾರ ಮೊದಲಾದ ಕಥೆಗಳು ಇದರಲ್ಲಿದ್ದಾವೆ. ಈ ಕಥೆಗಳು ದಲಿತ ಸಮುದಾಯದ ಮೂಲಭೂತ ಸಮಸ್ಯೆಗಳನ್ನು ಚಿತ್ರಿಸುವುದನ್ನು ನೋಡಬಹುದು. ಇನ್ನು ಕಾಳೇಗೌಡ ನಾಗಾವರ, ಬಂಡಾಯ ಸಾಹಿತಿಗಳಾಗಿ ಹೆಸರು ಮಾಡಿದಂಥ ಕಾಳೇಗೌಡ ನಾಗಾವರ ಅವರು 1979ರಿಂದ 2011ರ ಅವಧಿಯಲ್ಲಿ ಬೆಟ್ಟ ಸಾಲು ಮಳೆ, ಅಲೆಗಳು, ಈ ಮಂಜಿನೊಳಗೆ, ಕಣ್ಣಾಚಗೆ ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಇವರ ಎಲ್ಲ ಕಥೆಗಳು ಕಥಾ ಸಂಪುಟ ಅನ್ನುವಂಥ ಸಂಕಲನದಲ್ಲಿದ್ದಾವೆ. ಇವರ ಕಥೆಗಳಲ್ಲಿ ಲೋಹಿಯಾ ಅವರ ಚಿಂತನೆಗಳ ಪ್ರಭಾವವನ್ನು ಕಾಣಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖ ಕಥೆಗಾರರನ್ನು, ಅವರ ಕಥಾ ಸಂಕಲನಗಳನ್ನು ನಾವು ನೋಡ್ತಾ ಹೋದ್ವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸ್ತ್ರೀ ಸಂವೇದನೆಯ ಕಥೆಗಳು ಅನ್ನುವಂಥ ವಿಷಯವನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.